ಹಾಯ್ ಫ್ರೆಂಡ್ಸ್, ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ಈ ಒಂದು ವಿಡಿಯೋ ಬಂದು ಈ ಅಕ್ಕಿ ಬೇಳೆಯಲ್ಲಿ ಕಲ್ಲು ನೋಡಿದ್ದೀನಿ, ಆದರೆ ಉಪ್ಪಿನಲ್ಲಿ ನಾನು ಕಲ್ಲು ನೋಡಿರೋದು ಇದೇ ಮೊದಲ ಸರಿ. ನಾನು ಯಾವಾಗೂ ಟಾಟಾ ನಂಬರ್ 1 ಸಾಲ್ಟ್ ಅಂತೆ ಎಲ್ಲ ಕಲಬೆರಕೆ ಕಲ್ಲಿದೆ, ಎಲ್ಲ ಮೋಸ ಇದು. ಕಲಬೆರಕೆ ಉಪ್ಪಿದು, ಕಲಬೆರಕೆ ಉಪ್ಪು. ಟಾಟಾ ಪದಾರ್ಥಗಳಲ್ಲಿ ಯಾವುದೇ ಕಲಬೆರಕೆ ಇರಲಿಲ್ಲ. ಇತ್ತೀಚೆಗೆ ತುಂಬ ಒಂಥರ ಬೇಜಾರಾಗಿದೆ, ಯಾಕಂದರೆ ಸರಿಯಾದ ಪದಾರ್ಥ ಸಿಗ್ತಾ ಇಲ್ಲ. ಈಗ ತಾನೇ ನಾನು ಟಾಟಾ ಅವರ ಸಾಲ್ಟು ಅಂದರೆ ಕಲ್ಲುಪ್ಪು ಇದು ಪಾಟ್ನ ಓಪನ್ ಮಾಡಿ ನಾನು ಒಂದು ಗಾಜಿನ ಬಾಟ್ಲಿಗೆ ಹಾಕಿದ್ದು, ಅದರಲ್ಲಿ ನನಗೆ ಕಲ್ಲು ಹೋದಂಗಾಯಿತು. ಏನಿದು ಅಂದ್ಬಿಟ್ಟು ನಾನು ತೆಗ್ದು ನೋಡ್ತಾ ಇದ್ದೀನಿ. ಆಮೇಲೆ ಇವಾಗ ನನಗೆ ಅನುಮಾನ ಬಂತು, ಅದಕ್ಕೋಸ್ಕರ ಇವಾಗ ಫುಲ್ ಬಾಟ್ಲನ್ನ ಒಂದು ಮರಕ್ಕೆ ಹಾಕ್ಬಿಟ್ಟು ನೋಡ್ತಾ ಇದ್ದೀನಿ, ಅಂದರೆ ಫುಲ್ ಉಪ್ಪನ್ನ. ಉಪ್ಪನ್ನ ಇವಾಗ ಒಂದು ಮರಕ್ಕೆ ಹಾಕಿ ನಾನು ಕ್ಲೀನಾಗಿ ಅದನ್ನು ಕಲ್ಲಲ್ಲಿ ಉಪ್ಪಿದೆ, ಇಲ್ಲಾಂದರೆ ಉಪ್ಪಲ್ಲಿ ಕಲ್ಲಿದೆ. ಕಷ್ಟ. ಟಾಟಾ ಅವ್ರದ್ದು ಚೆನ್ನಾಗಿಲ್ಲ, ಕಲಬೆರಕೆ, ಶುದ್ಧ ಉಪ್ಪು ಇಲ್ಲ. ಟಾಟಾ ಹೋದ್ಮೇಲೆ ಯಾರು ನಡೆಸ್ತವ್ರು ಸರಿಯಾಗಿ ನೋಡ್ಕೊತಾ ಇಲ್ಲ, ಮೇಂಟೈನ್ ಮಾಡ್ತಾಯಿಲ್ಲ. ದಯವಿಟ್ಟು ಏನೇ ಪದಾರ್ಥ ತೊಗೊಂಡ್ರು ಒಂದು ಸತಿ ಪರಿಶೀಲನೆ ಮಾಡಿ ಆನಂತರ ಉಪಯೋಗಿಸಿ. ಇಲ್ಲ ಅಂದರೆ ಈ ಥರ ಇರುತ್ತೆ. ಯಾಕಂದರೆ ಅಡುಗೆ ಮಾಡುವಾಗ ಇದನ್ನೆಲ್ಲ ನೋಡೋಕ್ಕಾಗಲ್ಲ. ಬೆಳಗಿನ ಜಾವ ಅಥವಾ ಸಂಜೆ ಉಪ್ಪು ಎತ್ತಿ ಸಾರಿಗೆ ಅನ್ನಕ್ಕೆ ಹಾಕ್ತಾ ಇರ್ತೀವಿ, ಅದಕ್ಕೋಸ್ಕರ ಒಂದು ಸತಿ ಫ್ರೀ ಇದ್ದಾಗ ಚೆಕ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನೋಡಿ, ನಾನು ಒಂದು ಮರಕ್ಕೆ ಹಾಕಿ ಎಲ್ಲ ಕ್ಲೀನಾಗಿ ನೋಡ್ಬಿಟ್ಟು ಇವಾಗ ಮತ್ತೆ ಗಾಜಿನ ಬಾಟ್ಲಕ್ಕೆ ತುಂಬಿದ್ದೀನಿ. ಎಲ್ಲರೂ ಉಪ್ಪು ಬಳಸ್ತೀರ, ಯಾವುದೇ ಪದಾರ್ಥ ಆಗಲಿ, ಪಾಕೆಟ್ ಆಗಲಿ ಅಥವಾ ಲೂಸ್ ಆಗಲಿ ತರ್ತಿರಲ್ಲ. ದಯವಿಟ್ಟು ಇದನ್ನು ಒಂದು ಸಲ ಪರಿಶೀಲನೆ ಮಾಡ್ಕೊಂಡು, ಯಾಕಂದರೆ ನಮ್ಮ ಕೈಯಲ್ಲೇ ನಮ್ಮ ಆರೋಗ್ಯ ಇರುತ್ತದೆ. ಅದಕ್ಕೋಸ್ಕರ, ಯಾಕಂದರೆ ಸ್ಟೋನು ಹೊಟ್ಟೆಯಲ್ಲಿ ಹೋಗಿದ್ರೆ ತುಂಬ ಹಾಕ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟು ಪ್ರತಿಯೊಬ್ಬರು ಬಳಸ್ತಾರೆ. ಅದಕ್ಕಾಗಿ ಈ ವಿಡಿಯೋ ಮಾಡಿರೋದು. ಯಾಕಂದರೆ ಎಲ್ಲರೂ ಅವರ ಆರೋಗ್ಯವನ್ನು ಮುಂಜಾಗ್ರತೆಯಿಂದ ಕಾಪಾಡಿಕೊಳ್ಳಿ. ಯಾಕಂದರೆ ಟಾಟಾ ಅವರ ಉಪ್ಪು ಒಳ್ಳೆಯ ಉಪ್ಪು, ಮತ್ತು ತುಂಬ ರುಚಿ ಇರುತ್ತೆ, ಮತ್ತು ತುಂಬ ಶುದ್ಧವಾಗಿರುತ್ತೆ ಅಂತೆಲ್ಲ ತೊಗೊಂಡು ಬರ್ತೀವಿ. ಈ ಥರ ಸಿಕ್ಕಿದ್ರೆ ತುಂಬ ಬೇಜಾರು ಕೂಡ ಆಗುತ್ತೆ. ಅದಕ್ಕೆ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕು. ಈ ಮೊದಲನೇ ಸತಿ ಉಪ್ಪಲ್ಲಿ ಕಲ್ಲು ಸಿಕ್ಕಿರೋದು ಅದು ಟಾಟಾ ಅವ್ರದ್ರಲ್ಲಿ. ಬಳಸಲ್ಲ, ಟಾಟಾ ಅವ್ರದ್ದೇ ಬಳಸ್ತಾ ಇದ್ದಿದ್ದು. ಈಗ ನೋಡ್ರಿ, ಇವಾಗ ಸಿಕ್ಕಿರೋದ್ರಿಂದ ನೆಕ್ಸ್ಟ್ ಟೈಮ್ ತೊಗೊಳೋವಾಗ ನಾನು ಯೋಚನೆ ಮಾಡಬೇಕು. ಇದನ್ನು ಕ್ಲೀನ್ ಮಾಡಿನೇ ಹಾಕ್ತೀನಪ್ಪ, ಒಂದು ಮರದಲ್ಲಿ ಹಾಕಿ. ಈ ವಿಡಿಯೋ ಉಪಯುಕ್ತ ಆಗಿದೆ, ಇಷ್ಟ ಆಗಿದೆ, ಶೇರ್ ಮಾಡಿ.